ಆತ್ಮೀಯ ವಿದ್ಯಾರ್ಥಿಗಳೇ, ನ್ಯಾಷನಲ್ ಡಿಜಿಟಲ್ ಲಿಟ್ರಸಿ ಮಿಷನ್ ಯೋಜನೆಯಡಿ ಈ ವರ್ಷವೂ ನಾವು ನಿಮ್ಮ ಅನುಕೂಲಕ್ಕಾಗಿ ವಿದ್ಯಾರ್ಥಿ ಅಂತರ್ಜಾಲ ಜಗತ್ತು ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲೇ ನಮ್ಮ ರಾಜ್ಯ ಕೈಗಾರಿಕೆ ಬೆಳವಣಿಗೆ ಮುನ್ನುಡಿ ಬರೆಯಿತು. ಈಗ ಮಾಹಿತಿ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ನಾವು ಸಿಲಿಕಾನ್ ವ್ಯಾಲಿ ಜೊತೆ ಸ್ಪರ್ಧೆಗಿಳಿದಿದ್ದೇವೆ. ಮಕ್ಕಳೇ, ನಿಮಗೆಲ್ಲ ಗೊತ್ತು, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎಂದೇ ಪ್ರಸಿದ್ಧವಾಗಿದೆ. ಈ ವಿಚಾರವಾಗಿ ರಾಜ್ಯದ ಉಳಿದ ಭಾಗಗಳು ಬೆಂಗಳೂರಿಗೆ ಸರಿಸಮವಾಗಿ ಬೆಳೆಯಬೇಕು ಎಂಬುದು ನಮ್ಮ ಇಚ್ಛೆ. ಮಕ್ಕಳೇ, ನಾವಿಂದು ತಂತ್ರಜ್ಞಾನ ಯುಗದಲ್ಲಿದ್ದೇವೆ. ಮಾಹಿತಿ ತಂತ್ರಜ್ಞಾನ, ವಿಶೇಷವಾಗಿ ಅಂತರ್ಜಾಲ ಸಂಪರ್ಕ ನಮ್ಮ ಜೀವನ ಶೈಲಿ ಮತ್ತು ಗತಿಯನ್ನೇ ಬದಲಿಸಿದೆ. ಮಾಹಿತಿ ತಂತ್ರಜ್ಞಾನದಿಂದ ಜಗತ್ತು ಕಿರಿದಾಗಿದೆ. ನಿಮ್ಮ ಬೆರಳು ತುದಿಯಲ್ಲೇ ಮಾಹಿತಿಯ ಆಗರವಿದೆ. ಕಂಪ್ಯೂಟರ್ನ ಮೌಸ್ ಕ್ಲಿಕ್ಕಿಸಿದರೆ ಸಾಕು, ಜಗತ್ತಿನ ಮಾಹಿತಿಗಳೆಲ್ಲ ನಿಮಗೆ ಲಭ್ಯ. ಮಕ್ಕಳೇ, ನೀವು ಇಂದು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ವಿಯಾಗಿ ಜೀವನ ರೂಪಿಸಿಕೊಳ್ಬೇಕಾದರೆ ನಿಮಗೆ ಕಂಪ್ಯೂಟರ್ ಚಾಲನೆಯ ಕನಿಷ್ಠ ಜ್ಞಾನವಾದರೂ ಇರಬೇಕು. ಹಾಗೆಯೇ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಬಳಕೆಯ ಜ್ಞಾನವೂ ಅತಿ ಅವಶ್ಯ. ನಮ್ಮ ದಿನನಿತ್ಯದ ಕಾರ್ಯಕಲಾಪಗಳನ್ನು ಸುಲಭಗೊಳಿಸುವ ನಿಟ್ಟಿನಲ್ಲಿ ನಾವು ಹೆಚ್ಚು ಅಂತರ್ಜಾಲವನ್ನು ಅವಲಂಬಿಸುತ್ತಿದ್ದೇವೆ. ಆನ್ಲೈನ್ ಮೂಲಕ ಬಸ್ಸು, ರೈಲು, ವಿಮಾನ ಹಾಗೂ ಸಿನಿಮಾ ಟಿಕೆಟ್ಗಳ ಮುಂಗಡ ಬುಕ್ಕಿಂಗ್, ವಿವಿಧ ಬಿಲ್ಗಳ ಪಾವತಿ, ಬ್ಯಾಂಕ್ ವ್ಯವಹಾರ, ಈ ಪತ್ರಗಳ ವಿನಿಮಯ, ಹೀಗೆ ಅನೇಕ ಕೆಲಸ ಕಾರ್ಯಗಳನ್ನು ಅಂತರ್ಜಾಲದ ಮೂಲಕವೇ ಮಾಡುತ್ತಿದ್ದೇವೆ. ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿ ಹೇಳುವುದಾದರೆ ನಾವು ಈ ವಾಣಿಜ್ಯ ಅಥವಾ ಈ ಕಾಮರ್ಸ್ ಯುಗಕ್ಕೆ ಕಾಲಿಟ್ಟಿದ್ದೇವೆ. ಪ್ರತಿಯೊಂದು ವಸ್ತುಗಳ ಖರೀದಿ ಮತ್ತು ಮಾರಾಟ ಆನ್ಲೈನ್ ಮೂಲಕವೇ ನಡೆಯುವ ದಿನಗಳು ಹೆಚ್ಚು ದೂರವಿಲ್ಲ. ಹಾಗೆಯೇ ನಮ್ಮ ರಾಷ್ಟ್ರದ ಆಡಳಿತ ಕೂಡ ನಾವೀಗ ಈ ಆಡಳಿತದ ಗವರ್ನೆನ್ಸ್ ಮೂಲಕ ರಾಜ್ಯಭಾರಕ್ಕೆ ಗಮನ ಹರಿಸಿದ್ದೇವೆ. ಕಾಗದ ರಹಿತ ಕಚೇರಿ ಮಾಡುವತ್ತ ನಾವು ಹೆಜ್ಜೆ ಹಾಕುತ್ತಿದ್ದೇವೆ. ಆಡಳಿತದಲ್ಲಿ ಪಾರದರ್ಶಕತೆ ತರಲು ಹಾಗೂ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಈ ಆಡಳಿತ ತುಂಬ ಸಹಕಾರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಸಾಕ್ಷರತೆ ಬಗ್ಗೆ ಮಾತನಾಡುವ ಕಾಲ ಬಂದಿತ್ತು. ಆದರೆ ಈಗ ಈ ಸಾಕ್ಷರತೆಯ ಕಾಲ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಂದು ಆನ್ಲೈನ್ ಮೂಲಕವೇ ನಡೆಯುತ್ತಿವೆ. ಪ್ರತಿಯೊಂದು ಪರೀಕ್ಷೆಗಳಿಗೂ ಆನ್ಲೈನ್ ಮೂಲಕವೇ ನಡೆಯುವ ದಿನಗಳು ದೂರವಿಲ್ಲ ವಿದ್ಯಾರ್ಥಿಗಳೇ. ಜಗತ್ತಿನ ಯಾವುದೇ ಮೂಲೆಯೊಂದರ ಕಾಲೇಜಿನಲ್ಲಿ ನಡೆಯುವ ಉಪನ್ಯಾಸವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ವೀಕ್ಷಿಸಬಹುದು. ಇವೆಲ್ಲ ಕೇವಲ ಉದಾಹರಣೆಗಳಷ್ಟೇ. ವಿದ್ಯಾರ್ಥಿಗಳೇ, ಇಂದು ಇವೆಲ್ಲ ಸಾಧ್ಯವಾಗಿದ್ದರೆ ಮಾಹಿತಿ ತಂತ್ರಜ್ಞಾನದಲ್ಲಿ ಆಗಿರುವ ಆವಿಷ್ಕಾರದಿಂದ ಎಂದು ನಿಸ್ಸಂಶಯವಾಗಿ ಹೇಳಬಹುದು. ಮಕ್ಕಳೇ, ಈ ಕ್ಷೇತ್ರದಲ್ಲಿ ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿದಲ್ಲಿ ನಾವು ಕರ್ನಾಟಕದವರು ಮುಂದಿದ್ದೇವೆ. ಆದರೆ ಇಂದು ಸಾಲದು. ಮುಂದಿನ 2 ವರ್ಷಗಳಲ್ಲಿ ರಾಜ್ಯದ ಪ್ರತಿಯೊಂದು ಮನೆಯಲ್ಲಿಯೂ ಕನಿಷ್ಠ ಒಬ್ಬನಾದರೂ ಈ ಸಾಕ್ಷರ ಇರಲೇಬೇಕು ಎಂಬುದು ನಮ್ಮ ಸರ್ಕಾರದ ಉದ್ದೇಶ. ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಲು ಇದು ತುಂಬ ಅಗತ್ಯವೂ ಹೌದು. ಅದಕ್ಕಾಗಿಯೇ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನಾವು ಇಂಟೆಲ್ ಕಂಪ್ನಿ ಜೊತೆ ಸೇರಿ ಹಮ್ಮಿಕೊಂಡಿರುವ ವಿದ್ಯಾರ್ಥಿ ಅಂತರ್ಜಾಲ ಜಗತ್ತು ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಒಂದು. ನೀವು 3 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಳ್ಳಿ. ನಿಮ್ಮ ಗೆಳೆಯರನ್ನು, ನಿಮ್ಮ ಕುಟುಂಬದವರನ್ನು ಈ ಸಾಕ್ಷರರನ್ನಾಗಿ ಮಾಡಿ. ಮಕ್ಕಳೇ, ನೀವು ದೇಶದ ಭವಿಷ್ಯ ರೂಪಿಸುವ ಅದಮ್ಯ ಚೇತನಗಳು. ನಿಮಗೆ ಉಜ್ವಲ ಭವಿಷ್ಯವಿದೆ, ವಿಪುಲ ಅವಕಾಶಗಳಿವೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.